ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಿವಾನಂದ ಬಸವಂತಪ್ಪ. ನಾವು ಈ ಹಿಂದೆ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇವತ್ತು ಒಂದು ಬಹಳ ವಿಶೇಷವಾದಂಥ ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಆ ವಿಶೇಷವಾದಂಥ ವಿಷಯ ಏನಪ್ಪಾ ಅಂತಂದ್ರೆ ಯಾಂಟಿಕ್. ಯಾಂಟಿಕ್ ಅಂದ್ರೆ ಏನು? ಯಾಂಟಿಕ್ ಅಂದ್ರೆ ಮೊದಲು ನಮಗೂ ಸಹಿತ ಬಹಳಷ್ಟು ಕನ್ಫ್ಯೂಷನ್ ಇತ್ತು. ಹಳೆಯ ವಸ್ತುಗಳು ಎಲ್ಲವೂ ಯಾಂಟಿಕ್ ನಲ್ಲಿ ಬರ್ತಾವೆ ಅಂತ ನಾವು ತಿಳ್ಕೊಂಡಿದ್ವಿ. ಆಕ್ಚುಲಿ ಬಹಳಷ್ಟು ರಿಸರ್ಚ್ ಮಾಡಿದ್ಮೇಲೆ ನನ್ಗೆ ಗೊತ್ತಾಯ್ತು, 80 ವರ್ಷದಕ್ಕಿಂತನೂ ಹಳೆಯ ವಸ್ತುಗಳು ಏನೇನು ಇರ್ತಾವೆ, ಇವನ್ ಪೇಂಟಿಂಗ್ ಆಗ್ಲಿ, ಸ್ಕಲ್ಪ್ಚರ್ ಆಗ್ಲಿ, ಆಮೇಲೆ ಫರ್ನಿಚರ್ ಆಗ್ಲಿ, ಅಥವಾ ಸ್ಟ್ಯಾಂಪ್ಸ್ ಆಗ್ಲಿ, ಕಾಯಿನ್ಸ್ ಆಗ್ಲಿ, ಏನೇ ಆಗ್ಲಿ 80 ವರ್ಷದಕ್ಕಿಂತನೂ ಹಳೆಯ ಯಾವ ಇರ್ತಾವ ವಸ್ತುಗಳು ಅವೆಲ್ಲ ನಾವು ಯಾಂಟಿಕ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಯಾಂಟಿಕ್ ಅಂದ್ರೆ ಏನು? ಆಕ್ಚುಲಿ ಯಾಂಟಿಕ್ ಅಲ್ಲಿ ಏನೇನು ಬರ್ತಾವೆ ಅಂತಂದ್ರೆ ಎಲ್ಲಾನು ಯಾಂಟಿಕ್ ಅಲ್ಲಿ ಕನ್ಸಿಡರ್ ಮಾಡ್ಬೋದಾ, ಅಥವಾ ಅದು ವಿಶೇಷ ವಸ್ತುಗಳನ್ನ ನಾವು ಯಾಂಟಿಕ್ ಅಲ್ಲಿ ಕನ್ಸಿಡರ್ ಮಾಡ್ಬೇಕಾ ಅನ್ನುವಂಥದ್ದು ಬಹಳ ಚರ್ಚೆ ಮಾಡುವಂತ ವಿಷಯ. ಈಗ ಯಾಂಟಿಕ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅದು ಒಂದು ಕಲಾತ್ಮಕವಾಗಿರ್ಬೇಕು, ನೋಡೋದಕ್ಕೆ ಕಲಾತ್ಮಕವಾಗಿರ್ಬೇಕು. ಅದು ಬಹಳಷ್ಟು ಈಸಿಯಾಗಿ ಸಿಗ್ತಾ ಇರಬಾರ್ದು ವಸ್ತು. ಅಂತ ವಸ್ತುಗೆ ನಾವು ಯಾಂಟಿಕ್ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಈಗ ಒಂದು ಕುರ್ಚಿ ಇದೆ, ಇನ್ ನಾರ್ಮಲ್ ಕುರ್ಚಿ ಇತ್ತು ಅಂತಾವು ಸಾವಿರಾರು ಪ್ರೊಡಕ್ಷನ್ ಆಗಿದ್ವು ಅಂತಂದ್ರೆ ಅದು ವ್ಯಾಲ್ಯೂಯಬಲ್ ಯಾಂಟಿಕ್ಸ್ನಾಗ ಬರಲ್ಲ. ಯಾಂಟಿಕ್ಸ್ನಾಗ ಬರ್ಬೋದು, 80 ವರ್ಷದಕ್ಕಿಂತ ಹಳೆಯದಂತ ತಕ್ಷಣ ಅದು ಯಾಂಟಿಕ್ ನಲ್ಲಿ ಬರ್ಬೋದು. ಬಟ್ ಏನಪ್ಪಾ ಅಂತಂದ್ರೆ ಅದರಲ್ಲಿ ಏನಾದ್ರೂ ವಿಶೇಷ ಗುಣಗಳು ಇರ್ಲಿಲ್ಲ, ವಿಶೇಷತೆ ಇರ್ಲಿಲ್ಲ ಅಂತಂದಾಗ ಅದಕ್ಕೆ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಹಾಗಾಗಿ ಅದನ್ನು ಸಹಿತ ಯಾಂಟಿಕ್ ಅನ್ಬಹುದು, ಆದ್ರೆ ಅದಕ್ಕೆ ಯಾಂಟಿಕ್ ವ್ಯಾಲ್ಯೂ ಸಿಗಕ್ ಸಾಧ್ಯ ಇಲ್ಲ ಅಂತೇಳಿ ನಾವು ಹೇಳ್ಬೋದು. ಉದಾಹರಣೆಗೆ ಈಗ ಯಾಂಟಿಕ್ ಅಂದ್ರೆ ಬರೀ ಹಿತ್ತಾಳೆ ತಾಮ್ರದ ವಸ್ತುಗಳು ಅಥವಾ ಬೇರೆ ಯಾವ ಬರೋದಲ್ವಾ ಅಂತೇಳಿ ಕೆಲವೊಬ್ರು ಜನರು ನನ್ನ ಹತ್ರ ಕೇಳಿದ್ರು. ಹಿತ್ತಾಳೆ ತಾಮ್ರದ ವಸ್ತುಗಳು ಬರ್ತಾವೆ, ಫರ್ನಿಚರ್ಗಳು ಬರ್ತಾವೆ, ಸ್ಟ್ಯಾಂಪ್ಸ್ ಬರ್ತಾವೆ, ಕಾಯಿನ್ಸ್ ಬರ್ತಾವೆ, ಇವೆಲ್ಲನೂ ಸಹಿತ ಯಾಂಟಿಕ್ ಅಲ್ಲಿ ನಾವು ಕನ್ಸಿಡರ್ ಮಾಡಿ ಹೇಳ್ಬೋದು. ಈಗ ಒಬ್ಬೊಬ್ಬರು ಒಬ್ಬನು ಒಂದು ಚಂಬು ಹಿಡ್ಕೊಂಬಂದ ನನ್ನ ಹತ್ರ. ಚಂಬು ಹಿಡ್ಕೊಂಬಂದ್, ಸರ್ ಇದು ನಮ್ಮ ತಾತ ಮುತ್ತಾತನ ಕಾಲದ ಚಂಬು, ಇದಕ್ಕೆ ಸುಮಾರು 100 ವರ್ಷದ ಮೇಲೆ ವಯಸ್ಸಾಗಿದೆ, ಹಾಗಾಗಿ ಇದ್ರ ಬೆಲೆ ಎಷ್ಟು ಹೇಳಿ ಅಂತ ನನಗೆ ಕೇಳ್ದ. ನಾನು ನೋಡಪ್ಪ, ಇದು ಆತರ ಬೆಲೆ ಹೇಳಕ್ ಆಗೋದಿಲ್ಲ, ಈಗ ನಿನ್ನ ತಲೆಯಲ್ಲಿ ಏನಿದೆ, ಇದ್ರ ಬೆಲೆ ಎಷ್ಟಿರ್ಬೋದು ಅಂತ ಹೇಳಿ ನೀನ್ ತಿಳ್ಕೊಂಡಿದ್ಯಾ ಅಂತಂದ್ರೆ, ಸರ್ ಇದು ಹಳಿದಾಗಿರೋದ್ರಿಂದ ಇದಕ್ಕೊಂದು 10 ಲಕ್ಷ ರೂಪಾಯಿ ಬೆಲೆ ಇರ್ಬೋದಾ ಸರ್ ಅಂತ ಕೇಳಿ ನನಗೆ ಕೇಳ್ದ. ನಾನು ಅವಾಗ ಆತನಿಗೆ ಹೇಳ್ದೆ, ನೋಡಪ್ಪ, ಯಾಂಟಿಕ್ ಅಂತಂದ್ರೆ ಏನು, ಅದು ರೇರ್ ಇರ್ಬೇಕು. ಹಳಿದು ಅಂದ್ರ ಹಳಿದ್ರ ಅಲ್ಲದೆ ಅದು ಎಲ್ಲಿ ಇರಬಾರ್ದು. ಈಗ ಉದಾಹರಣೆಗೆ ನೀವು ಆರ್ಟ್ ಮತ್ತು ಕ್ರಾಫ್ಟ್ಗೆ ಯಾವ ರೀತಿ ವ್ಯತ್ಯಾಸ ಹೇಳ್ತೀರಿ. ಈಗ ಆರ್ಟ್ ಅಂತಂದ್ರೆ ಏನು, ಒಂದೇ ಒಂದು ಕಲಾಕೃತಿ ಇರ್ತೈತಿ. ಈಗ ನಾನೇನೋ ಒಂದು ಚಿತ್ರ ಬರಿತಾ ಇದ್ದೀನಿ ಅಂದ್ರೆ ಅದು ಒಂದೇ ಕಲಾಕೃತಿ. ಅದರಂಗೆ ರಿಪಿಟೇಷನ್. ಈಗ ಕ್ರಾಫ್ಟ್ ಏನಾಗುತ್ತೆ ಅಂತಂದ್ರೆ ಯಾವುದೋ ಒಂದು ವಸ್ತುವನ್ನ ರಿಪೀಟ್ ಆಗಿ ಮಾಡ್ತಾರೆ. ಈಗ ಏನೋ ಒಂದು ಬುಟ್ಟಿ ಮಾಡೋದಿರುತ್ತೆ ಅಂತ ತಿಳ್ಕೊಳ್ಳಿ. ಆ ಬುಟ್ಟಿನ ಸುಮಾರು ಜನ ಸೇಮ್ ಡಿಸೈನ್ ಅಲ್ಲಿ ರಿಪಿಟೇಷನ್ ಮಾಡ್ತಾ 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 ಹೋದಾಗ ಅದು ಕ್ರಾಫ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಒಂದು ವಸ್ತುವನ್ನ ಹಲವಾರು ಜನ, ಈಗ ಒಬ್ಬನು ಬರೀ ಔಟ್ಲೈನ್ ಹಾಕ್ತಾನೆ, ಇನ್ನೊಬ್ಬನು ಬರೀ ಪೇಂಟ್ ಹಚ್ತಾನೆ, ಇನ್ನೊಬ್ಬನು ಅದಕ್ಕೆ ಪಾಲಿಶ್ ಹಾಕ್ತಾನೆ. ಈ ರೀತಿ ಒಂದು ವಸ್ತುವನ್ನ ಸುಮಾರು ಜನ ಅದನ್ನ ಕೈಯಾಡಿಸಿ ಅದನ್ನ ಫೈನಲ್ ಆಗಿ ಒಂದು ಆಕೃತಿ ಅಂತ ಹೇಳಿ ನಿರ್ಮಾಣ ಮಾಡ್ತಾರೆ. ಅದು ಕ್ರಾಫ್ಟ್ ನಲ್ಲಿ ಬರುತ್ತೆ. ಆರ್ಟ್ ಅಂತಂದ್ರೆ ಅದು ಒಂದೇ ಇರಬೇಕು, ಮೂಲತಃ ಅದು ಒಂದೇ ಮೂಲ ಕೃತಿ ಆಗಿರ್ಬೇಕು. ಅಂತದಕ್ಕೆ ನಾವು ಆರ್ಟ್ ಅಂತ ಕರಿತೀವಿ. ಆರ್ಟ್ ಅಂತಂದ್ರೆ ಅದಕ್ಕೆ ಆರ್ಟಿಸ್ಟಿಕ್ ವ್ಯಾಲ್ಯೂ ಇರುತ್ತೆ. ಈಗ ಉದಾಹರಣೆಗೆ ದೊಡ್ಡ ದೊಡ್ಡ ಕಲಾವಿದ್ರ ಪೇಂಟಿಂಗ್ಗಳು ಕೋಟ್ಯಾನು ಗಂಟಲೆ ರೇಟಿಗೆ ಮಾರಾಟ ಆಗ್ತಿರ್ತಾವೆ. ಯಾಕೆ ಆಗ್ತಾವ ಅಂತಂದ್ರೆ ಅದು ಆರ್ಟ್ ಆಗಿರುತ್ತೆ, ಅದಕ್ಕೆ ಆರ್ಟಿಸ್ಟಿಕ್ ವ್ಯಾಲ್ಯೂ ಇರುತ್ತೆ. ಅಂತದ್ದು ಮತ್ತೊಂದು ಕಲಾಕೃತಿಗಳು ನಿಮ್ಗೆ ಹುಡ್ಕೋದಕ್ ಸಿಗೋದಿಲ್ಲ. ಮೇ ಬಿ ಬೇರೆ ಬೇರೆ ಯಾರೋ ಒಂದಿಷ್ಟು ಜನ ಅದನ್ನ ನೋಡಿ ಇನ್ಸ್ಪೈರ್ ಆಗಿ ಒಂದಿಷ್ಟು ಕಲಾಕೃತಿಗಳನ್ನ ಮಾಡಿರುವಂಥದ್ದು ಕಂಡು ಬರುತ್ತೆ. ಬಟ್ ಮೂಲ ಕಲಾಕೃತಿ ಏನಿರ್ತದಲ್ಲ ಅದನ್ನೇ ನಾವು ಆರ್ಟ್ ಅಂತೇಳಿ ಕರಿಬೇಕಾಗತ್ತೆ. ಈಗ ಇನ್ನೊಂದು ಏನಪ್ಪಾ ಅಂತಂದ್ರೆ ಹಳಿ ವಸ್ತುಗಳನ್ನೆಲ್ಲಾನು ನಾವು ಕಲೆಕ್ಟ್ ಮಾಡಿ ಡಬಲ್ ರೇಟಿಗೆ ಅಥವಾ ಅದಕ್ಕಿಂತ 10 ಟೈಮ್ ರೇಟಿಗೆ ನಾವು ಸೇಲ್ ಮಾಡ್ಬೋದಾ, ಅಷ್ಟು ವ್ಯಾಲ್ಯೂ ಇರ್ಬೋದಾ ಅಂದ್ರೆ ಬಹಳಷ್ಟು ಜನರಿಗೆ ಆ ವಿಷಯದಲ್ಲೂ ಸಹಿತ ಕನ್ಫ್ಯೂಷನ್ ಏನಿದೆ ಅಂತಂದ್ರೆ ಹಳಿದ ಎಲ್ಲದಕ್ಕೂ ವ್ಯಾಲ್ಯೂ ಇದೆ. ಈಗ ಉದಾಹರಣೆಗೆ ಸ್ಟ್ಯಾಂಪ್ಸ್ಗಳಿದಾವೆ. ನಾವು ನನ್ನ ಎಕ್ಸ್ಪೀರಿಯನ್ಸ್ ಹೇಳೋ ಪ್ರಕಾರ, ನನಗ್ ಗೊತ್ತಿರೋ ಅಥವಾ ನನಗಾಗಿರುವ ಅನುಭವ ಇಲ್ಲಿಂದ ಹೇಳೋ ಪ್ರಕಾರ ಅಂತಂದ್ರೆ, ಈಗ ಉದಾಹರಣೆಗೆ ಸ್ಟ್ಯಾಂಪ್ಸ್ ಇದಾವೆ. ಸ್ಟ್ಯಾಂಪ್ಸ್ ಅಂದ್ರೆ ಎಲ್ಲ ಹಳೆ ಸ್ಟ್ಯಾಂಪ್ಸ್ಗಳಿಗೂ ವ್ಯಾಲ್ಯೂ ಇಲ್ಲ. ಅದರಲ್ಲೇ ಕೆಲವೊಂದು ರೇರೆಸ್ಟ್ ಸ್ಟ್ಯಾಂಪ್ಸ್ಗಳು ಇರ್ತಾವೆ, ಎಲ್ಲಿ ಸಿಗದೇ ಇರುವಂತ ಸ್ಟ್ಯಾಂಪ್ಗಳು ಏನಿರ್ತಾವ ಅದಕ್ಕೆ ಬೆಲೆ ಇದೆ. ಉದಾಹರಣೆಗೆ ಫಸ್ಟ್ ಟೈಮ್ ಸ್ಟ್ಯಾಂಪ್ ಇಂಟ್ರೊಡ್ಯೂಸ್ ಮಾಡಿದಾಗ ಕೆಲವು ಸ್ಟ್ಯಾಂಪ್ಗಳನ್ನ ಪ್ರಿಂಟ್ ಮಾಡಿರ್ತಾರ. ಅಂತ ಸ್ಟ್ಯಾಂಪ್ಗಳನ್ನ ಕಲೆಕ್ಟ್ ಮಾಡೋದ್ರಲ್ಲಿ ಏನಾಗುತ್ತೆ, ಅದಕ್ಕೆ ವ್ಯಾಲ್ಯೂ ಬರ್ತದೆ. ಆಮೇಲೆ ಸ್ಟ್ಯಾಂಪ್ಸ್ ನಲ್ಲಿನೂ ಈಗ ಮುದ್ರಣ ಮಾಡೋ ಟೈಮ್ನಲ್ಲಿ
ಕೆಲವೊಂದು ಅಪ್ಸೈಡ್ ಡೌನ್ ಅಂದ್ರೆ ಉಲ್ಟಾ ತಲೆ ಕೆಳಗಾಗಿ ಅಥವಾ ಸ್ವಲ್ಪ ಪಕ್ಕದಲ್ಲಿ ಅಥವಾ ಪ್ರಿಂಟಿಂಗ್ ಮಾರ್ಜಿನ್ ಬಿಟ್ಟು ಹೊರಗಡೆ ಪ್ರಿಂಟ್ ಮಾಡಿರುವಂತ ಸ್ಟ್ಯಾಂಪ್ಗಳಾಗಿರ್ಬೋದು. ಅಂತಹವು ಸ್ಟ್ಯಾಂಪ್ಗಳು ಏನಿರ್ತಾವ ಅದಕ್ಕೆ ಅವು ಎಲ್ಲ ರೇರೆಸ್ಟ್ ಸ್ಟ್ಯಾಂಪ್ ಅಂತೇಳಿ ಕನ್ಸಿಡರ್ ಮಾಡ್ತಾರ. ಹಾಗಾಗಿ ಅದಕ್ಕೆ ಆಂಟಿಕ್ ವ್ಯಾಲ್ಯೂ ಇದೆ. ಅಂತ ಸ್ಟ್ಯಾಂಪ್ಗಳನ್ನ ಕಲೆಕ್ಟ್ ಮಾಡಿ ನೀವು ಅದ್ರದ್ದು 100 ಪಟ್ಟು ಬೆಲೆಗೂ ಸೇಲ್ ಮಾಡ್ಬೋದು. ಉದಾಹರಣೆಗೆ ಮತ್ತೆ ನೀವು ಕಾಯಿನ್ಸ್ಗಳು ಇರ್ತಾವ, ಹಳಿ ಕಾಯಿನ್ಸ್ಗಳಿಗೆ ಎಲ್ಲದಕ್ಕೂ ವ್ಯಾಲ್ಯೂ ಇರೋದಿಲ್ಲ, ಅದು ಸಾಕಷ್ಟು ಪ್ರಿಂಟ್ ಮಾಡಿರ್ತಾರ ಅವರು. ಅವಾಗ ಈಗ ಹೆಂಗ್ ನಾವು ನೋಟ್ಗಳನ್ನ ಚಾಲನೆ ಮಾಡ್ತಾ ಇರ್ತೀವಲ್ಲ, ಆ ರೀತಿ ಈ ಹಳಿ ಕಾಯಿನ್ಗಳನ್ನು ಸಹಿತ ಆಗಿನ ಟೈಮ್ದಲ್ಲಿ ಎಲ್ಲಾ ಜನರಿಗೂ ಸಿಗೋ ರೀತಿಯಲ್ಲಿ ಪ್ರಿಂಟ್ ಮಾಡಿರ್ತಾರ, ಮುದ್ರಣ ಮಾಡಿರ್ತಾರ. ಹಾಗಾಗಿ ಅವು ಸಹಿತ ಸಾಕಷ್ಟು ಸಿಗ್ತಾವೆ, ಈಗಲೂ ಸಿಗ್ತಾವೆ. ಅದರಲ್ಲಿನೇ ವಿಶೇಷವಾಗಿರುವಂತ ಕೆಲವೊಂದು ಭಾಗದಲ್ಲಿ ಪ್ರಿಂಟ್ ಮಾಡಿರುವಂತ ಕಾಯಿನ್ಗಳು ಇರ್ತಾವಲ್ಲ ಅದಕ್ಕೆ ಬೆಲೆ ಇದೆ. ಆಮೇಲೆ ಆ ಕಂಡೀಷನ್ ಅದು ಇನ್ನೂ ಮಿಂಟ್ ಕಂಡೀಷನ್ ಅಂದ್ರೆ ಇನ್ನೂ ಬಹಳ ಹೊಸದು ಕಾಯಿನ್ ತರ ಇದೆ, ಅಷ್ಟು ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡಿದ್ದಾರೆ ಅನ್ನುವಂತ ಕಾಯಿನ್ಗಳಿಗೆ ಬೆಲೆ ಇದೆ. ಆಮೇಲೆ ಕಡಿಮೆ ಪ್ರಮಾಣದಲ್ಲಿ ಮುದ್ರಣ ಆಗಿರುವಂತ ಕಾಯಿನ್ಗಳು ಇರ್ತವೆ, ಅದಕ್ಕೆ ಬೆಲೆ ಇದೆ. ಆಮೇಲೆ ಅದು ಅಲ್ಲದೆ ಈ ಸಿಲ್ವರ್ ಕಾಯಿನ್ಸ್, ಬೆಳ್ಳಿ ಕಾಯಿನ್ಸ್ಗಳು ಇರ್ತವೆ, ಆಮೇಲೆ ಚಿನ್ನದ ಕಾಯಿನ್ಸ್ಗಳು ಇರ್ತಾವೆ. ಅಂತಹ ಕಾಯಿನ್ಸ್ಗಳಿಗೂ ಸಹಿತ ಬೆಲೆ ಬರುತ್ತೆ. ಅಂಥವನ್ನು ಕಲೆಕ್ಟ್ ಮಾಡಿ ನೀವು ಜಾಸ್ತಿ ದುಡ್ಡಿಗೆ ಮಾರಾಟ ಮಾಡ್ಬೋದು. ಅದ್ರ ಜೊತೆಗೆ ಈ ಫರ್ನಿಚರ್ಸ್ ಇದಾವೆ ನೋಡಿ, ಆಂಟಿಕ್ ಫರ್ನಿಚರ್ಸ್ಗೆ ಯಾವ್ದೇ ಅಂಗ್ರಿ ಆಂಟಿಕ್ ಫರ್ನಿಚರ್ಗೆ ಬೆಲೆ ಬರುತ್ತೆ ಅಂತೇಳಿ ಸಾಕಷ್ಟು ಜನ ಕೇಳ್ಬೋದು. ಆಂಟಿಕ್ ಫರ್ನಿಚರ್ ಅಂತಂದ್ರ ಎಲ್ಲ ಹಳಿ ಫರ್ನಿಚರ್ಗಳನ್ನ ಎಲ್ಲದಕ್ಕೂ ಬೆಲೆ ಬರಲ್ಲ. ಆ ಫರ್ನಿಚರ್ಗೆ ಬಳಸಿರುವಂತ ಮರ, ಅದಕ್ಕೆ ಬಳಸಿರುವಂತ ವುಡ್ ಏನಿದೆ ಅದು ಯಾವ ವುಡ್, ಟೀಕ್ ವುಡ್ ಅಥವಾ ರೋಸ್ ವುಡ್, ಆ ವುಡ್ಡಿನ ಮೇಲೇನು ಸಹಿತ ಅದಕ್ಕೆ ಮಹತ್ವ ಬರ್ತೈತೆ. ಆಮೇಲೆ ಅದಕ್ಕೆ ಬಳಸಿರುವಂತ ಏನು ಮಟೀರಿಯಲ್ಸ್ ಇದಾವ, ಮಟೀರಿಯಲ್ಸ್ ಅಂದ್ರೆ ಅದಕ್ಕೆ ಮಳೆ ಬಳಸಿದಾರೋ ಅಥವಾ ಕಟ್ಟಿಗೆಲಿಂದನೇ ಅದಕ್ಕೆ ಮಳೆಗಳನ್ನ ಕ್ರಿಯೇಟ್ ಮಾಡಿ ಬಳಸಿರ್ತಾರೆ. ಅಂತ ವಸ್ತುಗಳು ಇದ್ರೆ ಅದಕ್ಕೆ ಬೇರೆ ಬೆಲೆ ಇದೆ. ಆಮೇಲೆ ಅದಕ್ಕೆ ಮಾಡಿರುವಂತ ಕ್ರಾಫ್ಟ್ಮನ್ಶಿಪ್, ಎಷ್ಟು ಬ್ಯೂಟಿಫುಲ್ ಆಗಿ ಅದನ್ನ ವರ್ಕ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅದಕ್ಕೆ ಬೆಲೆ ಬರ್ತಾ ಹೋಗುತ್ತೆ. ಆಮೇಲೆ ಅದ್ರ ಕಂಡೀಷನ್ ಹೆಂಗಿದೆ, ಈಗ ಸುಮಾರು 100 ವರ್ಷ 200 ವರ್ಷ ಹಳಿ ಇರುವಂತ ಫರ್ನಿಚರ್ ಏನಿದೆ ಅದ್ರ ಕಂಡೀಷನ್ ಎಲ್ಲ ಹಾಳಾಗೋಗಿರ್ತೈತೆ. ಅವಾಗ ಅದಕ್ಕೆ ಬೆಲೆ ಕಡಿಮೆ ಆಗಿತ್ತು. ಕಂಡೀಷನ್ ಈಗಲೂ ಸಹ 100 ವರ್ಷದ ಹಿಂದೆ ಹೆಂಗಿತ್ತು ಈಗಲೂ ಹಂಗೆ ಇದೆ ಅನ್ನುವಂತ ಫರ್ನಿಚರ್ಗೆ ಅದಕ್ಕೆ ಅದರದೇ ಆದಂತ ಮೌಲ್ಯ ಜಾಸ್ತಿ ಇದೆ. ಆಮೇಲೆ ಅದನ್ನ ಕಲೆಕ್ಟ್ ಮಾಡುವಂತ ಜನರು ಸಹಿತ ಅದು ಬೇರೆ ವಿಶೇಷ ಜನರೇ ಇರ್ತಾರ. ಅವ್ರಿಗೆ ಏನಂತಂದ್ರೆ ಆ ಕ್ರಾಫ್ಟ್ ಬಗ್ಗೆ ಅಥವಾ ಆರ್ಟ್ ಬಗ್ಗೆ ಆಮೇಲೆ ಆಂಟಿಕ್ ಬಗ್ಗೆ ಸಾಕಷ್ಟು ನಾಲೆಜ್ ಇರ್ತದೆ. ಅಂತ ನಾಲೆಜ್ ಇರೋರು ಮಾತ್ರ ಬಂದು ಇದನ್ನ ಪರ್ಚೇಸ್ ಮಾಡ್ತಾರೆ. ಆಮೇಲೆ ಅದನ್ನ ಆಸ್ ಎ ಇನ್ವೆಸ್ಟ್ಮೆಂಟ್ ಅಂತನೂ ಅವರು ಅದನ್ನ ಖರೀದಿ ಮಾಡ್ತಾರೆ. ಅದಲ್ಲದೆ ನಮ್ಮ ದೇಶದ ಸಂಸ್ಕೃತಿ ಅಥವಾ ವಿಶೇಷ ವಸ್ತು ಇದು ಅನ್ನುವಂತ ಉದ್ದೇಶ ಇಟ್ಕೊಂಡು ಅದನ್ನ ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿ ಇಟ್ಕೊಳ್ತಾರೆ. ಅದು ಅಂತ ವಿಶೇಷ ವಸ್ತುಗಳು ಅಂತಂದ್ರೆ ಸಾಕಷ್ಟು ಜನ ಈಗ ಗ್ರಾಮೋಫೋನ್ ಇತ್ತು, ಹಳಿ ಗ್ರಾಮೋಫೋನ್ ಅಂದ್ಗಳು ಎಲ್ಲರಿಗೂ ಬಹಳ ಕುತೂಹಲ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಗ್ರಾಮೋಫೋನ್ಗಳು ಇದ್ದು ಆ ಟೈಮ್ನಲ್ಲಿ ಮದುವೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮ ಮಾಡಿದಾಗ ಈ ಗ್ರಾಮೋಫೋನ್ಗಳು ಹಾಕಿ ಹಾಡುಗಳು ಹಾಕ್ತಿದ್ರು. ಈಗ ಅವೆಲ್ಲ ಇಲ್ಲ, ಅಂತಹ ವಸ್ತುಗಳನ್ನ ಸಂಗ್ರಹ ಮಾಡ್ತಾರೆ. ಆಮೇಲೆ ಗ್ರಾಮೋಫೋನ್ಗೆ ಹಾಕಿರುವಂತ ಇದೇನು ಪ್ಲೇಟ್ಸ್ಗಳು ಇರ್ತಾವಲ್ಲ ಅವು ಕೆಲವೊಂದು ಮಣ್ಣಿನಿಂದ ಮಾಡಿರ್ತಾರೆ, ಕೆಲವೊಂದು ಪ್ಲಾಸ್ಟಿಕ್ಲಿಂದ ಮಾಡಿರ್ತಾರೆ, ಅವನು ಸಹಿತ ಸಾಕಷ್ಟು ಜನ ಕಲೆಕ್ಟ್ ಮಾಡ್ತಾರೆ. ಹಾಗಾಗಿ ಆ ವಿಶೇಷತೆ ಇರುವಂತ ಈ ಪಿಲ್ಲರ್ಗಳು, ವುಡನ್ ಪಿಲ್ಲರ್ಗಳು, ದೊಡ್ಡ ದೊಡ್ಡ ವುಡನ್ ಪಿಲ್ಲರ್ಗಳು ಬರ್ತಾವೆ. ಆ ವುಡನ್ ಪಿಲ್ಲರ್ಗಳನ್ನು ಸಹಿತ ಕಲೆಕ್ಟ್ ಮಾಡ್ತಾರೆ. ಹಳಿ ಕೆತ್ತನೆ ಮಾಡಿರುವಂತ ಡೋರ್ಗಳು ಇರ್ತಾವೆ, ಅಂತ ಡೋರ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ವಿಶೇಷ ರೀತಿ ಇರುವಂತ ವಸ್ತುಗಳನ್ನೆಲ್ಲಾನು ಕಲೆಕ್ಟ್ ಮಾಡಿ ಇಟ್ಕೊಂಡು ಅದರ ಮೌಲ್ಯನ ಹೆಚ್ಚಿಗೆ ತರಿಸಿಬಿಟ್ಟು ಅದನ್ನ ಮಾರಾಟ ಮಾಡ್ಬೋದು, ಇಲ್ಲ ಸಂಗ್ರಹ ಮಾಡಿ ಇಟ್ಕೊಳ್ಬಹುದು. ಹಾಗಾಗಿ ಈ ಆರ್ಟು ಆಮೇಲೆ ಕ್ರಾಫ್ಟಿಗೆ ಯಾವ ರೀತಿ ವ್ಯತ್ಯಾಸ ಇದೆ, ಸಾಮಾನ್ಯ ವಸ್ತು ಆಮೇಲೆ ವಿಶೇಷ ವಸ್ತುಗೂ ಅದೇ ರೀತಿಯಿಂದ ಒಂದು ವ್ಯತ್ಯಾಸ ಇರುತ್ತೆ. ಆಂಟಿಕ್ ಅಂತಂದ್ರೂ ಎಲ್ಲಾ ಹಳಿ ವಸ್ತು ಅಂದ್ರೆ 40-50 ವರ್ಷದ್ದು ವಸ್ತುಗಳು ಎಲ್ಲಾನು ಆಂಟಿಕ್ ಆಗಲ್ಲ. ಅದಕ್ಕೆ ಮಿನಿಮಮ್ ಅಂದ್ರೆ 80ರಿಂದ 90 ವರ್ಷ ಅಥವಾ 100 ವರ್ಷ ಆಗಿರ್ಬೇಕು ಅಂತ ವಸ್ತು. ಆಮೇಲೆ ವಿಶೇಷ ವಸ್ತುಗೆ ಮಾತ್ರ ಆಂಟಿಕ್ ವ್ಯಾಲ್ಯೂ ಬರುತ್ತೆ ಅಂತ ಹೇಳಿ ಈ ಆಂಟಿಕ್ ಅನ್ನುವಂತ ಒಂದು ವಿಷಯದ ಬಗ್ಗೆ ನಿಮ್ಗೆ ತಿಳುವಳಿಕೆ ಬರಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಈ ಎಪಿಸೋಡ್ ನ ಮಾಡಿದೀನಿ. ಮತ್ತೆ ಮುಂದಿನ ಎಪಿಸೋಡ್ ನಲ್ಲಿ ವಿಶೇಷ ಒಂದು ಸಬ್ಜೆಕ್ಟ್ ಇಟ್ಕೊಂಡು ನಾನು ನಿಮ್ ಜೊತೆಗೆ ಒಂದು ವಿಷಯನ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ.